ಇವತ್ತು ಅಡುಗೆ ಮನೆಯಲ್ಲಿ ಕೌಂಟರ್ ಸ್ಲ್ಯಾಬ್ ಯಾವ ರೀತಿ ಹಾಕಬೇಕು ಮತ್ತು ಇದರ ಡೈಮೆನ್ಷನ್ಸ್ ಹೈಟು ಯಾವ ರೀತಿ ಇರಬೇಕು, ಸ್ಟ್ಯಾಂಡರ್ಡ್ಸ್ ಏನಿದೆ ಅನ್ನೋದನ್ನು ನೋಡೋಣ. ನೋಡಿ, ಕೌಂಟರ್ ಸ್ಲ್ಯಾಬಲ್ಲಿ ಎರಡು ರೀತಿ ಇರುತ್ತೆ. ಒಂದು ವುಡ್ ವರ್ಕ್ ಮಾಡಿದ ಆದಮೇಲೆ ಸ್ಲ್ಯಾಬನ್ನು ಕೂರಿಸ್ಕೊಳೋದು. ಇದು ವುಡ್ ವರ್ಕ್ಗಿಂತ ಮೊದಲು, ಅಂದರೆ ಬಾಡಿಗೆ ಮನೆಗಳಲ್ಲಿ ಸಾಮಾನ್ಯವಾಗಿ ಈ ರೀತಿ ಕಟ್ಟೆಗಳನ್ನು ಕಟ್ಟಿ ನಾವು ಸ್ಲ್ಯಾಬನ್ನು ಕೂರಿಸ್ತೀವಿ. ಸೊ ಈ ರೀತಿ ಕೂರಿಸಿದಾಗ ಒಬ್ಬ ಮೇಸ್ತ್ರಿಗೆ ಅದರ ಹೈಟ್ ಎಷ್ಟಿರಬೇಕು, ಗೋಡೆ ಆ ಕಟ್ಟೆ ಇದೆಯಲ್ಲ ಆ ಕಟ್ಟೆ ಎಷ್ಟಕ್ಕೆ ಕಟ್ಟಬೇಕು ಅನ್ನೋದನ್ನು ಇವತ್ತು ನೋಡೋಣ. ಸ್ಟ್ಯಾಂಡರ್ಡ್ ಸಾಮಾನ್ಯವಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು 32ರಿಂದ 34 ಇಂಚು. ಸೊ ನಾವು ಇಲ್ಲಿ 33 ಇಂಚು ಕೊಟ್ಟಿದ್ದೀವಿ, 1 ಇಂಚು ಈ ರೀತಿ ಪಟ್ಟಿಯನ್ನು ಮಾಡಿದ್ದೀವಿ. ಸೊ ಇದು ಸ್ಟ್ಯಾಂಡರ್ಡಾಗಿ ನಮಗೆ 34 ಇಂಚಿದೆ. ಸೊ 34 ಇಂಚಲ್ಲಿ ನಾವೇನು ಮಾಡಿದ್ದೀವಿ, ಇಲ್ಲಿ 4 ಇಂಚು ಸ್ಕರ್ಟಿಂಗನ್ನು ಕೊಟ್ಟಿದ್ದೀವಿ. ಇಲ್ಲಿ ನೋಡ್ಬೋದು 28 ಇಂಚಿದೆ. ಇದ್ರ ಮೇಲೆಗಡೆ 30 mm ಸ್ಲ್ಯಾಬು, ಅದ್ರ ಮೇಲೆಗಡೆ ಒಂದು 30 mm ಪಟ್ಟಿ. ಸೊ ಇದು ಒಟ್ಟು ಸೇರಿ ನಮಗೆ 34 ಇಂಚು. ಕಟ್ಟೆಯ ವಿಡ್ತ್ ಎಷ್ಟಿರಬೇಕು ಅಂತ ನೋಡೋದಾದರೆ ಇಲ್ಲಿ ನೋಡ್ಬೋದು ಸ್ಟ್ಯಾಂಡರ್ಡ್ 24 ಇಂಚು, ಅಂದರೆ 2 ಅಡಿಗಳನ್ನು ನಾವು ಕಟಿಂಗ್ ಮಾಡ್ಕೊಂಡಿದ್ದೀವಿ ಸ್ಲ್ಯಾಬು. ಸೊ ಕೆಳಗಡೆ ಈ ಒಂದು ಬ್ರಿಕ್ ಕಟ್ಟೆಯನ್ನು ನಾವು ಕಟ್ಕೊಂಡಿರ್ತಕ್ಕಂಥದ್ದು 21 ಇಂಚು, ಅಂದರೆ ನಾವು 3 ಇಂಚನ್ನು ಬಿಟ್ಟಿದ್ದೀವಿ. ಯಾಕಂದರೆ ಇದ್ರ ಮೇಲೆ ಅರ್ಧದಿಂದ 3/4 ಇಂಚು ಪ್ಲಾಸ್ಟ್ರಿಂಗ್ ಬರುತ್ತೆ. ಅದಾದಮೇಲೆ ಒಂದು 19 mm ಪ್ಲೇ ಬರುತ್ತೆ. ಸೊ ಇದೆಲ್ಲ ಬಂದಾದಮೇಲೆ 2 ಇಂಚ್ ಕವರ್ ಆದಮೇಲೆ ನಮಗೆ ಈ ಒಂದು ಕಟ್ಟೆಯಿಂದ 1 ಇಂಚು ಒಳಗಡೆಗೆ ನಮಗೆ ವುಡ್ ವರ್ಕ್ ಇರುತ್ತೆ. ಸೊ ವುಡ್ ವರ್ಕು ಕೂಡ ಕನ್ಸೀಲ್ಡ್ ಆಗಿರುತ್ತೆ. ಸೊ ಆ ರೀತಿ ವುಡ್ ವರ್ಕು, ಪ್ಲಾಸ್ಟರಿಂಗು ಈ ಎಲ್ಲದರ ಮೆಜರ್ಮೆಂಟನ್ನು ತಗೊಂಡು ನಾವು 21 ಇಂಚ್ ಕಟ್ಟೆಯನ್ನು ಕಟ್ಕೊಬೇಕು ವಿಡ್ತ್ ವೈಸು. ಇನ್ನು ಈ ಒಂದು ಸಿಂಕ್ನ ಲೆವೆಲ್ಗೆ ಬಂದಾಗ ಈ ಒಂದು ಸಿಂಕ್ ಬಂದು 1 ಪೀಸ್ ಗ್ರಾನೈಟ್ ಸಿಂಕ್ ಆಗಿದೆ. ಸೊ ಈ ಒಂದು 1 ಪೀಸ್ ಗ್ರಾನೈಟ್ ಸಿಂಕ್ ಬಂದು ನಮಗೆ ಸಾಮಾನ್ಯವಾಗಿ 9 ಇಂಚ್ ಬರುತ್ತೆ ಎತ್ತರ. ಸೊ 9 ಇಂಚು ಅಂತ ಹೇಳಿದ್ರೆ ನಾವು ಕೆಳಗಡೆಯಿಂದ ಕಟ್ಟೆ ಎಷ್ಟು ಕಟ್ಟಬೇಕಾಗುತ್ತೆ, ಸೊ ಕಟ್ಟೆಯನ್ನು ನಾವು 2 ಅಡಿ ಕಟ್ಟಬೇಕಾಗುತ್ತೆ. ಆ 2 ಅಡಿಯಲ್ಲಿ 4 ಇಂಚು ಸ್ಕರ್ಟಿಂಗ್ ಹೋಗುತ್ತೆ. ಇನ್ನು ಮಿಕ್ಕಂತಹ 20 ಇಂಚು ನಾವು ಕಟ್ಟೆಯನ್ನು ಕಟ್ಟಬೇಕಾಗುತ್ತೆ. ಸೊ ಈ ಒಂದು ಸಿಂಕ್ಗೆ ಈ ರೀತಿ ಸಪೋರ್ಟನ್ನು ಕೊಟ್ಟು 9 ಇಂಚ್ ಗೋಡೆಯನ್ನು ಕಟ್ಟಿ ಅಥವಾ 6 ಇಂಚ್ ಗೋಡೆಯನ್ನು ಕಟ್ಟಿ ಈ ರೀತಿ ಸಪೋರ್ಟನ್ನು ಕೊಟ್ಟು ನಾವು ಸಿಂಕನ್ನು ಕೂರಿಸ್ಕೊಬೇಕಾಗುತ್ತೆ. ಇನ್ನು ನೀರು ಒಳಗಡೆ ಹೋಗಬಾರ್ದು ಅಂಥೇಳಿ ಈ ರೀತಿ 30 mm ಒಂದು ಪಟ್ಟಿಯನ್ನು ಮಾಡ್ಕೊಂಡಿದ್ವಿ. ಇಲ್ಲಿ ನೋಡ್ಬೋದು ಪಟ್ಟಿ ಥ್ರೂಔಟ್ ರನ್ ಆಗಿರುತ್ತೆ. ಸೊ ಇಲ್ಲಿ ಬಿದ್ದಂತಹ ನೀರು ನೇರವಾಗಿ ಸಿಂಕ್ ಒಳಗಡೆ ಬರಬೇಕು. ಈ ಒಂದು ಆಚೆ ಕಡೆ ವುಡ್ ವರ್ಕ್ ಏನು ಮಾಡಿಸಿರ್ತೀವಿ ಅದಕ್ಕೆ ನೀರು ಬರಬಾರ್ದು ಅಂತ ಹೇಳಿ ಈ ರೀತಿ ಪಟ್ಟಿಯನ್ನು ಮಾಡಿಸ್ತೀವಿ. ಇದು ಮಾಡಿಸ್ಬೋದು, ಮಾಡಿಸ್ತೇನೂ ಇರ್ಬೋದು, ಅವರ ಒಂದು ಅನುಕೂಲಗಳಿಗೆ ತಕ್ಕಂಗೆ ಅಲ್ಲಿರುತ್ತೆ. ಸೊ ಈ ರೀತಿ ಸಿಂಕ್ ಕೂರಿಸೋ ಸಂದರ್ಭದಲ್ಲೂ ಕೂಡ ಸ್ಲೋಪ್ ಕರೆಕ್ಟಾಗಿ ನೋಡ್ಕೊಬೇಕಾಗುತ್ತೆ. ನೀರು ಬಂದಾಗ ನೀರು ಇಲ್ಲೆಲ್ಲೂ ನಿಲ್ಲಬಾರ್ದು. ಸೊ ನೀರು ನೇರವಾಗಿ ಸಿಂಕ್ ಒಳಗಡೆ ಬರಬೇಕು. ಆ ರೀತಿಯಾಗಿ ಸ್ಲೋಪನ್ನು ಕೊಟ್ಟು ಈ ರೀತಿ ನಾವು ಎಪಾಕ್ಸಿ ಗ್ರೌಟಿಂಗನ್ನು ಮಾಡೋದು ಅತ್ಯಮೂಲ್ಯ.